ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಿಮ್ಮ ಮನೆ ಒಳಗೆ ಗ್ಯಾಸ್ ಈ ಥರ ಸ್ಲೋ ಆಗಿತ್ತಿಲ್ಲೋ ಅದನ್ನು ಯಾವ ರೀತಿ ಜೋರು ಮಾಡೋದು ಅಂತ ಹೇಳ್ಕೊಡತ್ತೇನೆ ರೀ. ಬರೀ ಒಂದು ಕಟಿಂಗ್ ಪ್ಲೇಯರ್ ರೀ, ಒಂದು ಪಿನ್ ಸಹಾಯದಿಂದ ಬರೀ 2 ನಿಮಿಷನಾಗ ಗ್ಯಾಸ್ ಉರಿನ ಯಾವ ರೀತಿ ಜೋರು ಮಾಡೋದು ಅಂತ ಹೇಳ್ಕೊಡತ್ತೇನೆ ರೀ. ಫಸ್ಟ್ ರೆಗ್ಯುಲೇಟ್ರ್ ಆಫ್ ಮಾಡ್ಕೋಬೇಕ್ರಿ. ಗ್ಯಾಸ್ ಸ್ಟವ್ದ ಬರ್ನರ ಎಲ್ಲ ತೆಗಿಬೇಕ್ರಿ. ಅವನ್ನ ತೆಗೆದ ಗ್ಯಾಸ ಉಲ್ಟಾ ಮಾಡ್ಬೇಕ್ರಿ. ಒಂದು ಕಟಿಂಗ್ ಪ್ಲೇಯರ್ ಸಹಾಯದಿಂದ ನಟ್ ಎಲ್ಲ ಅದನ್ನ ನೀಟಾಗಿ ಬಿಚ್ಕೋಬೇಕ್ರಿ. ಅದನ್ನು ತೆಗೆದು ಆ ಕಡೆ ಇಡಬೇಕ್ರಿ. ಇನ್ನೊಂದು ನಟ್ ಐತಲ್ರಿ, ಅದೇ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಅದನ್ನು ತಕ್ಕೋಬೇಕ್ರಿ. ನಿಮ್ಮ ಮನೆ ಒಳಗೆ ಗ್ಯಾಸ್ ಸ್ಟವ್ದ ಉರಿ ಕಡಿಮೆ ಆಗಿತ್ತಿಲ್ಲೋ ಬರೀ 2 ನಿಮಿಷದಾಗ ಈ ಥರ ನೀವು ಜೋರು ಮಾಡ್ಕೋಬೋದ್ರಿ. ಗ್ಯಾಸ್ ರಿಪೇರಿ ಮಾಡೋರಿಗೆ ಕರೆದ್ರೆ ಐತಲ್ರಿ, ಅವರು 400 ರಿಂದ 500 ರೂಪಾಯಿ ಬೇಡ್ತಾರ್ರಿ. ಒಂದು ಪಿನ್ ಸಹಾಯದಿಂದ ಈ ಥರ ಒಳಗಡೆ ಹೋಲಲ್ಲಿ ಪಿನ್ ಹಾಕಿ ನೀಟಾಗಿ ಅದನ್ನೆಲ್ಲ ಧೂಳು ತಕ್ಕೋಬೇಕ್ರಿ. ಮನೆಯೊಳಗಿಂದು ಒಂದು ಯೂಸ್ಲೆಸ್ ಬ್ರಷ್ ತೊಗೊಂಡು ಇವನೈತಲ್ರಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕ್ರಿ. ಒಳಗಡೆ ಮೇಲೆ ಈ ಥರ ಬ್ರಷಿಂದ ನೀಟಾಗಿ ಧೂಳೆಲ್ಲ ಹೋಗ್ಬೇಕ್ರಿ. ಒಳಗಡೆಯಿಂದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕ್ರಿ. ಇದನ್ನು ಅಮೆಝಾನ್ದಾಗ ನಾನು ಕಿಚನ್ ಸೆಟ್ ಆರ್ಡ್ರ್ ಮಾಡಿದ್ದೆ ರೀ. ಕ್ವಾಲಿಟಿ ತುಂಬ ಚೆನ್ನಾಗಿದಾವೆ ರೀ. ಅದ್ರದ್ದು ಲಿಂಕ್ ಐತಲ್ರಿ ಡಿಸ್ಕ್ರಿಪ್ಷನ್ ಒಳಗೆ ಐತೆ ನೋಡ್ರಿ. ಆ ವಿಡಿಯೋ ಯಾರ್ಯಾರು ನೋಡಿದಲ್ರಿ ಅವ್ರು ಹೋಗಿ ನೋಡ್ಬೋದು ರೀ. ಈಗ ನಟ್ ಫಿಟ್ ಮಾಡತ್ತೀನಿ ರೀ. ಸ್ವಲ್ಪ ಟೈಟಾಗೆ ಫಿಟ್ ಮಾಡ್ಬೇಕ್ರಿ ನಟ್, ಇಲ್ಲ ಅಂದ್ರೆ ಗ್ಯಾಸ್ ಲೀಕೇಜ್ ಆಗೋ ಚಾನ್ಸ್ ಇರುತ್ತೆ ರೀ. ಈ ಥರ ಕೂಡಿಸ್ಬೇಕ್ರಿ, ಅಲ್ಲಿ ನಟ್ ಫಿಟ್ ಮಾಡ್ಬೇಕ್ರಿ. ನಟ್ ಫಿಟ್ ಮಾಡ್ಬೇಕ್ರಿ ಈಗ ನೀಟಾಗಿ. ಇವು ಬರ್ನರ್ನು ಎಲ್ಲ ನೀಟಾಗಿ ಬ್ರಷಿಂದ ಈ ಥರ ಕ್ಲೀನ್ ಮಾಡ್ಕೋಬೇಕ್ರಿ ಬರ್ನರ್ನು. ನೋಡ್ರಿ, ನೀವೇ ನೋಡ್ರಿ ಎಷ್ಟು ಚಂದ ಉರಿ ಜೋರಾಗೈತೆ ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ಗ್ಯಾಸ್ ಸ್ಟವ್ದು ಉರಿ ಕಡಿಮೆ ಇತ್ತಿಲ್ಲೋ ಈ ರೀತಿ ಜಾಸ್ತಿ ಮಾಡ್ಕೋರಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಹೆಚ್ಚಿನ ಕಿಚನ್ ಟಿಪ್ಸ್ ಮತ್ತು ಕುಕ್ಕಿಂಗ್ ವಿಡಿಯೋಸ್ಗಾಗಿ.